ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಮುಂದೆ ಡೈಲಿ ವೀಡಿಯೋಸ್ ಹಾಕ್ತೇನೆ ಅಂತ ಹೇಳಿದ್ದೆ, ಬಟ್ ಇವತ್ತಿಂದ ಹಾಕ್ತಾ ಇದ್ದೇನೆ. ಫುಲ್ಲು ಸ್ಟಿಚಿಂಗ್ ಬ್ಯುಸಿ ಇತ್ತು. ಟೋಟಲ್ ಆಗಿ 6-7 ಬ್ಲೌಸ್ ಏನೋ ಹೊಲಿಯೋದಿತ್ತು. ಆಮೇಲೆ ಆಲ್ಟ್ರೇಷನ್ ಕೂಡ ಅಷ್ಟೇ ತುಂಬಾ ಇತ್ತು. ಇದೇನು ಅಂತಂದರೆ ಕಡಿಮೆ ರೇಟಿದ್ದು ಸಾರಿಗಳು, ಅದರಲ್ಲಿ ಬ್ಲೌಸ್ ಪೀಸ್ ಹೊಲಿಯೋಕ್ಕೆ 34 ಸೈಜು, ಬಟ್ ಅಡ್ಜಸ್ಟ್ ಮಾಡಿ ಅದನ್ನು ಹೊಲಿದಿದ್ದೀನಿ. ಈರುಳ್ಳಿ ಸಿಪ್ಪೆ ಥರ ಇದೆ ಓಕೆನಾ ಕ್ಲಾತ್, ಅಷ್ಟು ತೆಳುವಾಗಿತ್ತು ಕ್ಲಾತ್. ಹಾಗಾಗಿ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 7 ಬ್ಲೌಸ್ ಏನಿತ್ತು 1 ವೀಕಲ್ಲಿ ಹೊಲಿಯೋದಕ್ಕೆ. 1 ವೀಕ್ ಫುಲ್ಲು ಬ್ಯುಸಿ ಇದ್ದೆ ನಾನು. ಆಲ್ಟ್ರೇಷನ್ ಕೂಡ ಅಷ್ಟೇ ತುಂಬಾ ಸಿಗ್ತಾಯಿತ್ತು, ಒಂದಲ್ಲ ಒಂದು ಸಿಗ್ತಾಯಿತ್ತು. ಸೊ ಹಾಗಾಗಿ ಇವತ್ತಿನಿಂದ ಫುಲ್ಲು ಸ್ವಲ್ಪ ಫ್ರೀ ಆಗಿದ್ದೀನಿ. ಇನ್ನು ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಸೊ ಎಲ್ಲನೂ ಕೂಡ ಸ್ಟಿಚಿಂಗ್ ಮಾಡಿ ಎಲ್ಲ ಕೊಟ್ಟಿದ್ದೀನಿ. ಇನ್ನು ತಗೊಂಡು ಹೋಗೋದಷ್ಟೇ ಬಾಕಿ ಅವರು ಅಷ್ಟೇ. ಸ್ಟಿಚಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಫುಲ್ಲು ಸ್ಟಿಚಿಂಗ್ ಬ್ಯುಸಿ ಇರೋ ಕಾರಣ ಬಿಸ್ನೆಸ್ ಕಡೆಗೆ ಸ್ವಲ್ಪ ಗಮನ ಕೊಡೋದು ಕಡಿಮೆ ಆಯಿತು. ಇನ್ನು ಇವತ್ತಿನಿಂದ ಮತ್ತೆ ಪುನಃ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆಯೇ ನನ್ನ ಮಗಳನ್ನ ಅಂಗನವಾಡಿಗೆ ಕಳಿಸ್ತಾ ಇದ್ದೀನಿ. ಸೊ ಅದರ ಬಗ್ಗೆ ನೆಕ್ಸ್ಟು ವ್ಲಾಗ್ ಎಲ್ಲ ಮಾಡ್ತೇನೆ ನಾನು. 1 ವೀಕ್ ಆಯಿತು, 1 ವೀಕ್ ಫುಲ್ ಹೋಗಿದ್ಲು. ಇಲ್ಲಿ ಏನು ಅಂತಂದರೆ ಸ್ಯಾಟರ್ಡೆ ರಜೆ ಬ್ಯಾಂಗ್ಳೂರಲ್ಲಿ ಅಂಗನವಾಡಿಗೆ. ಸ್ಯಾಟರ್ಡೆ ಮತ್ತು ಸಂಡೇ ರಜೆ ಇರುತ್ತೆ. ಸೊ 1 ವೀಕ್ ಫುಲ್ ಹೋದ್ಲು. ಮತ್ತು ನಿನ್ನೆಯಿಂದ ಕಂಟಿನ್ಯೂ. ಮತ್ತು ನಿನ್ನೆ ಸೋಮವಾರ, ಇವತ್ತು ಮಂಗಳವಾರ. ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾ ಇರೋದು ಕೂಡ ಮಂಗಳವಾರನೇ. ಸೊ 5 ಡೇಸ್ ಹೋದ್ಲು. ಆಮೇಲೆ ಇದು 2 ಡೇಸ್ 7 ಡೇಸು. ಇದರ ಬಗ್ಗೆ ಡೀಟೇಲ್ಸ್ ಏನು, ಅವಳ ಹತ್ಲ ಏನು, ಎಷ್ಟು ಇಯರ್ ಆಯಿತು, ಇದರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೇನೆ ಓಕೆನಾ, ವ್ಲಾಗ್ ಮಾಡಿ. ಇವಾಗ ಬ್ಲೌಸಿಗೆ ಕಾಜಾ ಹುಕ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಅವಳು ಏನು ಅಂತ ಅಂದರೆ ನಾನು ಹೆಂಗೆ ಮಾಡ್ತೀನಿ ಅವಳು ಹಂಗೇ ಮಾಡ್ತಾಳೆ ಓಕೆನಾ. ಸೊ ಇವಾಗ ಫುಲ್ಲು ರೆಸ್ಟ್ ಥರ ಆಗಿದೆ ನನಗೆ, ಯಾಕಂದರೆ ಏನಾದರೂ ಒಂದು ಮಾಡ್ಬೋದು ಅಂತ. ಸೊ ಲೈವ್ ಕೂಡ ಅಷ್ಟೇ ಮಾಡಿದ್ದೆ ಇವತ್ತು ನಾನು ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲಿ ಲೈವ್ ಮಾಡ್ತಾ ಇರ್ತೀನಿ ಡೈಲಿ. ಸೊ ಎಲ್ಲರೂ ಕೂಡ ಜಾಯ್ನ್ ಆಗ್ತಾಯಿರಿ ಓಕೆನಾ. ಬಟ್ಟೆಗಳೆಲ್ಲ 60% ಡಿಸ್ಕೌಂಟ್ನಲ್ಲಿ ಸೇಲ್ ಮಾಡ್ತಾ ಇರ್ತೀನಿ. ಸೊ ನೀವು ಜಾಯ್ನ್ ಆಗ್ತಾ ಇರ್ಬೋದು. ನೋಡಿ ಇವಳೆ ವೀಡಿಯೋವನ್ನು ಕಟ್ ಮಾಡ್ತಾ ಇದ್ದಾಳೆ, ಮತ್ತೆ ಪುನಃ ಆನ್ ಮಾಡ್ತಾ ಇದ್ದಾಳೆ ನೋಡಿ ವೀಡಿಯೋ. ಸೊ ಆನ್ಲೈನಲ್ಲಿ ಸ್ಯಾರಿ ತರಿಸಿರೋದು ಇದು ಆಲ್ಮೋಸ್ಟ್ 1 ವೀಕ್ ಆಯಿತು. ಯಾಕಂದರೆ ನಾನು ಹೇಳಿದೆ ಅಲ್ವಾ, ಫುಲ್ಲು ಸ್ಟಿಚಿಂಗಲ್ಲಿ ಬ್ಯುಸಿ ಇರೋ ಕಾರಣ ವೀಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ನಾನು. ವೀಡಿಯೋ ಹಾಕೋದಕ್ಕೆ ಮಾತ್ರ ಆಗಿರಲಿಲ್ಲ. ಸೊ ಇವಾಗ ನೋಡಿ ಅವಳು ಆ ಟೈಮಲ್ಲಿ ಹೋಗಿರಲಿಲ್ಲ ಅಂಗನವಾಡಿಗೆ ಓಕೆನಾ. ಅವಾಗಿದ್ಲು. ನಾನು ಜೂನ್ 1ರಿಂದ ಕಳಿಸೋಣ ಅಂತ. ಇದು ಜೂನ್ 1ಕ್ಕಿಂತ ಮುಂಚೆನೇ ಮಾಡಿರೋ ವೀಡಿಯೋ. ಜೂನ್ 1ನೇ ತಾರೀಕಿಂದ ಕಳಿಸಿದರೆ ಕರೆಕ್ಟ್ ಆಗುತ್ತೆ ಅಂಥೇಳಿ, 1 ಇಯರ್ ಹೋಗ್ಬೋದಲ್ಲ ಆರಾಮ್ಸೆ ಅಂತೇಳಿ. ಏನಕ್ಕೆ ಪ್ರಿ ಕೆ ಜಿಗೆ ಹಾಕಿಲ್ಲ, ಇಲ್ಲಿ ಎಷ್ಟು ಫೀಸು, ಯಾಕೆ ಅಂಗನವಾಡಿಗೆ ಹಾಕಿದೆ, ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಓಕೆನಾ. ಇವಾಗ ಅವಳು ಹೋಗೋದ್ರಿಂದ ನನಗೆ ಸ್ವಲ್ಪ ಏನು ಅಂತಂದರೆ ಟೈಮ್ ಸಿಗ್ತಾ ಇದೆ, ಇಲ್ಲಾಂದರೆ ಟೈಮ್ ಸಿಗ್ತಾ ಇರಲಿಲ್ಲ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಇರ್ಬೋದು, ಯಾವುದಕ್ಕೂ ಕೂಡ. ಸೊ ಇನ್ನು ವೀಡಿಯೋ ಮಾಡಿ ಇಟ್ಕೋಬೋದಲ್ಲ, ಮತ್ತು ನಾನೇ ಎಡಿಟಿಂಗ್ ಎಲ್ಲ ಮಾಡ್ಬೋದು ಅವಳು ಅಂಗನವಾಡಿಗೆ ಹೋದಾಗ. ಸೊ ಹಾಗಾಗಿ ಇದು ಏನು ಅಂತಂದರೆ ಆನ್ಲೈನಲ್ಲಿ ತರಿಸಿರೋದು 1 ವೀಕ್ ಬ್ಯಾಕು. ನನ್ನ ಹತ್ರ ಇರೋ ಸ್ಯಾರಿಗಳು ಇದೆ, ನಾನು ಬೇರೆ ಸ್ಯಾರಿ ಫೋಟೋಸ್ ಹಾಕ್ತಾ ಇರ್ತೀನಿ. ಸೊ ಯಾರಿಗೆ ಬೇಕೋ ಅವರಿಗೆ ನಾನು ತರಿಸ್ಕೊಡ್ತೀನಿ. ಸೊ ಆ ಥರ ಯಾರು ಎಷ್ಟು ಹೇಳಿರ್ತಾರೆ ಅಷ್ಟು ಸಾರಿನ ತರಿಸ್ತೀನಿ. ಮತ್ತು ಎಕ್ಸ್ಟ್ರಾ ನಾನು 1-2 ಈ ಥರ ತರಿಸ್ತೀನಿ. ಯಾಕಂದರೆ ನನಗೆ ಕ್ವಾಲಿಟಿ ಇಷ್ಟ ಆಗಿರುತ್ತೆ, ಮತ್ತು ಕಲರ್ಸ್ ಇಷ್ಟ ಆಗಿದ್ದರೆ, ತುಂಬ ಚೆನ್ನಾಗಿದ್ದರೆ ನಾನು ಮತ್ತೆ ತರಿಸಿ ಇಟ್ಕೊಂಡಿರ್ತೀನಿ. ಸೊ ಇವಾಗಲೂ ಅಷ್ಟೇ, ಇದು ಪೋರ್ಟರ್ ಅವರು ಮಾಡ್ತಾರೆ ನಮಗೆ ಯಾವುದೆಲ್ಲ ಸಾರಿ ಬೇಕು ಅಂತ ಹೇಳಿದರೆ. ಆಮೇಲೆ ಇದರಲ್ಲಿ ಮೋಸ ಗೀಸ ಏನಿಲ್ಲ. ಸೊ ಹಾಗಾಗಿ ನನಗೊಂದು ಧೈರ್ಯ ಇದೆ ಅಲ್ಲಿಂದ. ಸೊ ಹಾಗಾಗಿ ಅವರು ಗ್ರೂಪಲ್ಲಿ ಏನು ಫೋಟೋಸ್ ಹಾಕ್ತಾ ಇರ್ತಾರೆ, ನಾನು ಕೂಡ ಅದರಲ್ಲಿ ಫೋಟೋಸ್ ಹಾಕ್ತಾ ಇರ್ತೀನಿ. ಅದರಲ್ಲಿ ಯಾವುದು ಬೇಕೋ ಅದು. ನಂಗೆ ಕ್ವಾಲಿಟಿ ಇಷ್ಟವರೆಗೆ ಕಳಿಸಿರೋದ್ರಲ್ಲಿ ಯಾವುದು ಕೂಡ ಲೋ ಕ್ವಾಲಿಟಿ ಇದಂತೂ ಇದ್ದೇ ಇರಲಿಲ್ಲ. ಸೊ ಹಾಗಾಗಿ ಯಾರಿಗೆ ಬೇಕು ನೀವು ವಾಟ್ಸಪ್ ಮಾಡ್ಬೋದು ನಂಬರ್ಗೆ. ಹಾಗೆಯೇ ನನ್ನಲ್ಲಿರೋ ಸ್ಯಾರಿಗಳು ತುಂಬಾ ಇದೆ. ಸ್ಯಾರಿಗಳು, ಪೆಟಿಕೋಟ್ಸು, ಟಾಪ್ಸ್ ಎಲ್ಲನೂ ತುಂಬ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ನೀವು, ನಾನು ನಿಮಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀನಿ ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ಅಂತ ಅಂದರೆ, ನಿಮಗೆ ಏನಾದರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅಂದರೆ ನೀವೇನು ಮಾಡಿ ಗೊತ್ತಾ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮಗೆ ಸಪ್ರೇಟಾಗಿ ನಾನು ಮೆಸೇಜ್ ವೀಡಿಯೋಸ್ಗಳನ್ನು ಕಳಿಸ್ತಾ ಇರ್ತೀನಿ, ಸಾರಿದಿರ್ಬೋದು ಯಾವುದ್ರದ್ದಾದರೂ ಓಕೆ. ಇವಾಗ ಕ್ಯೂರಿಯಾಸಿಟಿ ಇರುತ್ತೆ ಫಸ್ಟ್ ಏನು ಅಂತಂದರೆ, ಸಾರಿ ಬುಕ್ ಮಾಡಿದ ತಕ್ಷಣ ಹೆಂಗಿರುತ್ತಪ್ಪ ಕ್ವಾಲಿಟಿ, ನಾವು ಫೋಟೋ ನೋಡಿ ತಗೋತೀವಲ್ಲ ಅಂಥೇಳಿ. ಕಲ್ಲರು ಸ್ವಲ್ಪ ಏನಂತಂದರೆ ಡಿಮ್ ಇರ್ಬೋದು, ಅಂದರೆ ಕಲರ್ ಸ್ವಲ್ಪ ಕೆಲವೊಂದು ಬ್ರೈಟ್ ಕಲರ್ ಕಾಣಿಸುತ್ತೆ, ಕೆಲವೊಂದು ಡಿಮ್ ಕಲರ್ ಕಾಣಿಸುತ್ತೆ ಅಷ್ಟೇ. ಬಟ್ ಅಷ್ಟೊಂದೇನು ವೇರಿಯೇಷನ್ ಬರಲ್ಲ, ಕೆಲವೊಂದು ಮಾತ್ರ ವೇರಿಯೇಷನ್ಗಳು ಬರುತ್ತೆ ಅಷ್ಟೇ. ಬಟ್ ನಾನು ಬುಕ್ಕಿಂಗ್ ಮಾಡಿರೋದ್ರಲ್ಲಿ ಅಷ್ಟೊಂದೇನು ಜಾಸ್ತಿ ವೇರಿಯೇಷನ್ ಬರ್ತಿರಲಿಲ್ಲ. ಸೊ ಇದೊಂದೊಬ್ಬರು ಕೇಳಿದರು ಬ್ಲ್ಯಾಕ್ ಸ್ಯಾರಿ ಅಂತೇಳಿ. ಸೊ ನಾನು ಹೇಳಿದ್ದೆ ಅವರಿಗೆ ರೇಟ್ ಕೂಡ. ಅವ್ರು ಹೇಳಿದರು ನನಗೆ 950 ರೂಪೀಸ್ಗೆಲ್ಲ ಸಿಗುತ್ತೆ ಅಂತ ಅಂದರು. ಆಯಿತು ಸರಿ ಅಂತ ಅಂದೆ ನಾನು. ಇದು ಕ್ವಾಲಿಟಿ ಮತ್ತು ವೆಯ್ಟ್ ಜಾಸ್ತಿ ಇದೆ.
ಹಾಗೇನಿದು ಪಾರ್ಟಿ ವೇರ್ ಸ್ಯಾರೀಸ್ ಥರ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಸೊ ಯಾರಿಗಾದರೂ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನೋಡಿ ಬ್ಲ್ಯಾಕ್ ಕಲರಲ್ಲಿ ತುಂಬ ಸಖತ್ತಾಗಿದೆ, ವೆಯ್ಟ್ ಅಂತೂ ಸಖತ್ತಾಗಿದೆ, ಜಾಸ್ತಿ ಇದೆ ಇದು. ಸೊ ಇದು ಕ್ವಾಲಿಟಿ ಇರೋದಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಹೊರತು ನಾವು ರೇಟ್ ಜಾಸ್ತಿ ಮಾಡೋದಲ್ಲ. ಹಾಗೇನಿದು ನಾನು ಇಷ್ಟಪಟ್ಟು ತಗೊಂಡಿರೋ ಸ್ಯಾರಿ, ಯಾಕಂದರೆ ಕ್ರೀಮ್ ಮತ್ತು ರೆಡ್ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ನಿಮ್ಗೆ ಗೊತ್ತಿರ್ಬೋದು, ಇವರು ಇನ್ಸ್ಟಾ ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗಿರೋರು. ಅವ್ರ ಹೆಸರೇನ ಇದೆಯಪ್ಪ, ನನಗೇನೋ ಇವಾಗ ಮರ್ತೋಯ್ತು. ನೆಕ್ಸ್ಟ್ ಇದರಲ್ಲಿ 3 ಸ್ಯಾರಿಯನ್ನು ಬೇಕು ಅಂತ ಹೇಳಿದೆ. ಇದು ಗೋಲ್ಡ್ ಟಿಶ್ಯೂ ಸ್ಯಾರಿ, ಇದೊಬ್ಬರು ಬೇಕು ಅಂತ ಹೇಳಿದ್ದಾರೆ ಕಸ್ಟಮರು. ಜೂನ್ ನಂತರ ನಂಗೆ ಟೈಮೇ ಸಿಕ್ಕಿಲ್ಲ, ಇವಾಗಲೂ ಅಷ್ಟೇ ನಾನು ಹೇಳ್ತೀನಿ ಓಪನ್ ಮಾಡಿಬಿಟ್ಟು ಫೋಟೋ ಕಳಿಸ್ತೀನಿ ಅಂತ. ಸೊ ನೆಕ್ಸ್ಟ್ ಓಪನ್ ಮಾಡಿಬಿಟ್ಟು ಫೋಟೋ ಕಳಿಸ್ಬೇಕು. ಅವರಿಗೆ ಬೇಡ ಅಂತ ಅಂದರೆ ಯಾರಾದರೂ ನೀವು ತಗೋಬೋದು. ಇದು ಗೋಲ್ಡ್ ಟಿಶ್ಯೂ ಸ್ಯಾರಿ, ಫುಲ್ ಗೋಲ್ಡ್ ಕಲರಲ್ಲಿ ಇರುತ್ತೆ. ಇದು ವೆಡ್ಡಿಂಗಿಗಂತೂ ಸಖತ್ತಾಗಿ ಕಾಣಿಸುತ್ತೆ, ಓಕೆನಾ, ಬ್ರೈಟಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಉಟ್ಕೊಂಡ್ರೆ ನೀವು ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಏನಕ್ಕೆ ಮತ್ತೆ ನೋಡ್ತಾ ಇದ್ದೀನಿ ಅಂದರೆ ಟಿಶ್ಯೂ ಸ್ಯಾರಿ, ಇದಕ್ಕಿಂತ ಮೊದಲು ಟಿಶ್ಯೂ ಸ್ಯಾರಿ ಸೇಲ್ ಮಾಡಿದ್ದೀನಿ, ಬಟ್ ಇದೊಂಥರ ಬೇರೆ ಡಿಫ್ರೆಂಟ್ ಟಿಶ್ಯೂ ಸ್ಯಾರಿ. ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೆ. ಸೊ ಬಟ್ ಕ್ವಾಲಿಟಿ ಇತ್ತು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನಿಮಗೆ ಬೇಕು ಅಂತಿದ್ರೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಥವಾ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಓಕೆನಾ. ಸೊ ಇದು ಕೇಳಿರೋದು ಆನ್ಲೈನಲ್ಲಿ. ಸೊ ನೆಕ್ಸ್ಟ್ ನೋಡಬೇಕು ಅವರಿಗೆ ಬೇಕಾ ಬೇಡವಾ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಅವರಿಗೆ ಓಪನ್ ಮಾಡಿಬಿಟ್ಟು ಸ್ಯಾರಿದು ಫೋಟೋಸನ್ನು ಕಳಿಸ್ಬಿಟ್ಟು ನೋಡ್ತೀನಿ. ನೆಕ್ಸ್ಟ್ ಮತ್ತೆ 2 ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ, ಅದಂತೂ ಸಖತ್ತಾಗಿತ್ತು. ಅದು ಇಲ್ಲೇ ಒಬ್ಬರು ಕೇಳಿರೋದು, ಮನೆ ಹತ್ತಿರದವರೇ. ಸೊ ಅವರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಕಲರ್ ಕೂಡ ಅಷ್ಟೇ ಡಿಮ್ ಕಲರ್ ಏನು ಬಂದಿಲ್ಲ, ಏನು ಫೋಟೋದಲ್ಲಿತ್ತು ಅದೇ ಕಲರ್ ಬಂದಿದೆ. ಸೊ ಇದು 2 ಸ್ಯಾರಿ ಮೈಸೂರು ಸಿಲ್ಕು. ಇದು 1600 ಇದು ಮತ್ತು 1850 ಸ್ಯಾರಿಗೆ ಸೇಲ್ ಮಾಡಿರೋದು ನಾನು. 1600 ಮತ್ತು 1850ಗೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಇದು 2 ಸ್ಯಾರಿ. ಇದು ಅನುಶ್ರೀ ಸ್ಯಾರಿ, ಇದರಲ್ಲಿ ಕಲರ್ ಚೇಂಜ್, ಓಕೆನಾ, ಕಲರ್ ಮಾತ್ರ ಚೇಂಜ್ ಬರುತ್ತೆ. ಇದು 2 ಸ್ಯಾರಿ ಇಲ್ಲಿ ಹತ್ತಿರದವರಿಗೆ ಹೇಳಿದ್ದು. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು, ಇದು ಕಡಿಮೆ ರೇಟಿದ್ದು ಸ್ಯಾರಿ, ಬಟ್ ಕ್ವಾಲಿಟಿ ಅಂತೂ ಸಖತ್ತಾಗಿತ್ತು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ ನೋಡಿ, ಇವಳು ಹೋಗಿ ಅಡ್ಡ ನಿಂತ್ಕೊಂಡ್ಬಿಟ್ಲು. ನಾನು ಇದು ಕಡಿಮೆ ರೇಟಿಗೆ ಸಿಗುತ್ತೆ, ಆಫರಲ್ಲಿ ಸಿಗುತ್ತೆ ಅಂತ ಹಾಕಿದರು. ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತೇಳಿ ತರಿಸಿದೆ. ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯಿತು. ಕಲರ್ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ತುಂಬ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಇದೊಂಥರ ಕಾಟನ್ ಟೈಪಲ್ಲಿ ಬರುತ್ತೆ, ಓಕೆನಾ, ಪ್ಯೂರ್ ಕಾಟನ್ ಅಲ್ಲ, ಸ್ವಲ್ಪ ಮಿಕ್ಸ್ ಬರುತ್ತೆ, ಬಟ್ ಸಾಫ್ಟ್ ಆಗಿದೆ ಸ್ಯಾರಿ, ತುಂಬ ಸಖತ್ತಾಗಿದೆ. ಸೊ ಈ ಥರ ನನಗೆ ಬೇಕಾದಾಗ ಆನ್ಲೈನ್ ತರಿಸ್ತೇನೆ. ಇವಾಗಂತೂ ಹೋಗ್ತಾನೆ ಇಲ್ಲ ಸ್ಯಾರಿ ತರೋದಕ್ಕೆ, ಯಾಕಂದರೆ ನನ್ನ ಹತ್ರ ಇರೋದೆಲ್ಲ ಸೇಲ್ ಆಗಬೇಕು. ಸೊ ಇನ್ನೂ ತುಂಬ ಇದೆ, ಆವಾಗವಾಗ ಬೇಕು ಅಂತಿದ್ರೆ ಮಾತ್ರ ಆನ್ಲೈನಲ್ಲಿ ತರಿಸ್ಕೊಂಡು ಬಿಡ್ತೀನಿ, ಯಾರಾದರೂ ಹೇಳಿದರೆ ಸ್ಯಾರೀಸ್ ಎಲ್ಲ ಅಂತೇಳಿ. ಬಟ್ ಇದು ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಮೈಸೂರು ಸಿಲ್ಕು ತುಂಬ ಚೆನ್ನಾಗಿದೆ, ಕಲರ್ ಕೂಡ ಕಾಂಬಿನೇಷನು ತುಂಬ ಸಖತ್ತಾಗಿದೆ. ಸೊ ಇವಾಗ ಮತ್ತೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಿಷ್ಟು ಸಾರಿ ಈ ಥರ ನಾನು ಬೇಕಾದವರಿಗೆ ನಾನು ಬುಕ್ ಮಾಡಿ ತರಿಸ್ಕೊಂಡು ಈ ಥರ ಸೇಲ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಹತ್ರನೂ ಕೂಡ ಅಷ್ಟೇ ತುಂಬ ಸ್ಯಾರೀಸ್, ನೈಟೀಸ್ ಎಲ್ಲನೂ ಕೂಡ ಇದೆ. ಇದು ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಬ್ಲೌಸು, ಏನು ಅಂತಂದರೆ ವೀಡಿಯೋ ಮಾಡಬೇಕಾದ್ರೆ ಬ್ಯಾಕೆಲ್ಲ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಬಿಡ್ತೀನಿ. ಅದೇನು ಗೊತ್ತಾಗಲ್ಲ ವೈಟ್ ಕಲರಲ್ಲಿ, ಯಾಕಂದರೆ ಅದು ನೀಟಾಗಿ ನಿಲ್ಲುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಸ್ಟಿಚಿಂಗನ್ನು ಮಾಡ್ತೀನಿ. ಆಮೇಲೆ ಇದು 2 ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾರ್ಮಲ್ ಸ್ಯಾರಿಯಲ್ಲಿ ಹೊಲಿದಿರೋದು, ಕಡಿಮೆ ರೇಟಿದ ಸ್ಯಾರಿ ಸಿಗುತ್ತೆ ನೋಡಿ, ಅದರಲ್ಲಿ ಹೊಲಿದಿರೋ ಬ್ಲೌಸು. ಆಮೇಲೆ ಇನ್ನು ಬ್ಲೌಸ್ ಪೀಸಲ್ಲಿ ಒಂದು 4 ಬ್ಲೌಸ್ ಹೊಲಿದಿದ್ದೀನಿ. ಸೊ ಹಾಗಾಗಿ ಒಂದು 6 ಜಾಸ್ತಿ 7-8 ಬ್ಲೌಸ್ ಹೊಲಿದಿದ್ದೀನಿ 1 ವೀಕ್ ಬ್ಯಾಕ್. ಫುಲ್ ಬ್ಯುಸಿ ಇದೆ ಅಂತ ಹೇಳ್ದಲ್ಲ. ಸೊ 1 ವೀಕ್ 2 ವೀಕ್ಸ್ ಒಳಗಡೆ ಫುಲ್ ಅಷ್ಟು ಸ್ಟಿಚ್ ಮಾಡೋದಿತ್ತು, ಆಲ್ಟ್ರೇಷನ್ ಅದು ಇದು ಅಂತೇಳಿ ಎಲ್ಲ ಇತ್ತು. ಸೊ ಅದೆಲ್ಲ ಸ್ಟಿಚ್ ಮಾಡಿ ಇವತ್ತಿನಿಂದ ಸ್ವಲ್ಪ ಫ್ರೀ ಆಗಿದ್ದೀನಿ. ನಂದು ಬ್ಲೌಸ್ ಎಲ್ಲ ಹೊಲಿಯೋದಿದೆ, ನನಗೆ ತೊಗೊಂಡಿರೋ ಸ್ಯಾರೀಸ್ ಇದು ಸ್ಟಿಚಿಂಗ್ ಅದಿದೆಲ್ಲ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.